ಸಂವಾದಕಾಮುಖ ಅಂತ ಒಂದು ಪ್ರಯೋಗ. ಸಂವಾದ ಮಾಡಲು ಇಚ್ಛೆ ಉಳ್ಳವನಾಗಿ ಅಂತ. ಇದು ಬೃಹದಾರಣ್ಯಕ ಉಪನಿಷತ್ತಿನ ಪ್ರಯೋಗ, ಭಾಷ್ಯದ ಪ್ರಯೋಗ, 4ನೇ ಅಧ್ಯಾಯ ಅಥವಾ 6ನೇ ಅಧ್ಯಾಯ. ಅಲ್ಲಿ ಕೂರ್ಚ ಬ್ರಾಹ್ಮಣದ ಬಳಿಕ ಆರಂಭದಲ್ಲೇ ಕಾಣಿಸುವಂತಹ ಒಂದು ಪ್ರಯೋಗ ಅದು. ಸ್ಕಂದ ಪುರಾಣದ ಮಾತೊಂದನ್ನ ಆಚಾರ್ಯರು ಅಲ್ಲಿ ಉದ್ಧರಿಸ್ತಾರೆ. ಯಾಜ್ಞವಲ್ಕ್ಯೋ ವರಂ ದತ್ವಾ ರಾಜ್ಞಾ ಸಂವಾದ ಕಾರ್ಮುಕ ವಿದೇಹನಗರಂ ಪ್ರಾಯಾತ್ ಅಂತ. ಹೀಗೆ ನಾವು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಶ್ರವಣ ಕಾಮುಕ, ಸಂವಾದ ಕಾರ್ಮುಕ, ಭೋಜನ ಕಾಮುಕ ಹೀಗೆಲ್ಲ ಪ್ರಯೋಗ ಮಾಡಬಹುದಾದಂಥ ಒಂದು ಅವಕಾಶಗಳಿವೆ. ಭಾಷೆಯ ಸೌಂದರ್ಯ ಒಂದು ಇಲ್ಲಿ ವ್ಯಕ್ತ ಆಗ್ತದೆ. ಅದಕ್ಕಿಂತ ಬೇರೆ ಒಂದು ವ್ಯಾಕರಣದ ಅಂಶ ಇಲ್ಲೇನು ಮಹತ್ವದಿಲ್ಲ. ಒಂದು ವಿಶಿಷ್ಟವಾದ ಪ್ರಯೋಗ ಅನ್ನುವುದಕ್ಕಾಗಿ ಇದನ್ನ ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ ಅಷ್ಟೆ. ಇದು ಕೂರ್ಚ ಬ್ರಾಹ್ಮಣ 4ನೇ ಅಥವಾ 6ನೇ ಅಧ್ಯಾಯ ಮುಗಿದ ಮೇಲೆ, 4ನೇ ಅಥವಾ 6ನೇ ಅಧ್ಯಾಯದಲ್ಲಿ ಕೂರ್ಚ ಬ್ರಾಹ್ಮಣ ಮುಗಿದ ಮೇಲೆ ಮುಂದಿನ ಬ್ರಾಹ್ಮಣದಲ್ಲಿ ಬರುವಂತಹ ಪ್ರಯೋಗ.